ಶಾಂತಿ ಯಜ್ಞಮಾತೆ ಜಗದಂಬ ಸರಸ್ವತಿಜಿಯವರ ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ಬ್ರಹ್ಮಕುಮಾರರಾದಂತಹ ಓಂ ಪ್ರಕಾಶ್ ಜಿ ಭಾಯಿಜಿಯವರು ತಮ್ಮ ಅನುಭವವನ್ನಾಗಿ ಈ ರೀತಿಯಾಗಿ ಹಂಚಿಕೊಳ್ತಾ ಇದ್ದಾರೆ. 1957ರ ಮಾತಾಗಿದೆ. ಕೌಸಲ್ಯ ಎಂಬ ಹೆಸರಿನ ಒಬ್ಬ ಅಕ್ಕನವರು ಪ್ರತಿದಿನ ಕಮಲಾನಗರ ಸೇವಾ ಕೇಂದ್ರಕ್ಕೆ ಬರುತ್ತಿದ್ದರು. ಈಗ ಬ್ರಹ್ಮಕುಮಾರ್ ಅವರು ಓಂ ಪ್ರಕಾಶ್ ಜಿಯವರು ಇಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಳ್ತಾ ಇದ್ದಾರೆ. ಸೇವಾ ಕೇಂದ್ರಕ್ಕೆ ಒಬ್ಬರ ಅಕ್ಕನವರು ಪ್ರತಿದಿನ ಬರ್ತಾ ಇದ್ರಂತೆ. ಅವರಿಗೆ ಜ್ಞಾನ ಮತ್ತು ಯೋಗದಲ್ಲಿ ಬಹಳ ಆಸಕ್ತಿ ಇತ್ತು. ಅವರು ಪವಿತ್ರ ಜೀವನವನ್ನು ಸಹ ನಡೆಸುತ್ತಿದ್ದರು. ಆದರೆ ಅವರ ಪತಿ ಈ ಪವಿತ್ರತೆಯ ಮಾತಿನ ಮೇಲೆ ಬಹಳ ಜಗಳ ಕಲಹ ಮಾಡುತ್ತಿದ್ದರು. ಒಂದು ದಿನ ಅವರು ತಮ್ಮ ಪತಿಯನ್ನು ಬಹಳ ಹೊಡೆದರೂ ಸಹ ಯಾವಾಗ ಅವರಿಗೆ ಮಮ್ಮಾರವರು ಬಂದಿದ್ದಾರೆಂದು ತಿಳಿಯಿತೋ ಆಗ ಅವರು ಸ್ವಯಂ ಮಮ್ಮಾರವರೊಂದಿಗೆ ಭೇಟಿ ಮಾಡಲು ಬಂದರು ಮತ್ತು ಮಮ್ಮಾರವರ ಸಮ್ಮುಖದಲ್ಲಿ ಬಹಳ ಕೋಪದಿಂದ ತಮ್ಮ ಎಲ್ಲ ಮಾತುಗಳನ್ನು ಹೇಳಿದರು. ಮಮ್ಮ ಶಾಂತವಾಗಿ ಅವರ ಎಲ್ಲ ಮಾತುಗಳನ್ನು ಕೇಳುತ್ತಿದ್ದರು ಮತ್ತು ಅವರಿಗೆ ಶಾಂತಿಯ ದಾನವನ್ನು ಮಾಡುತ್ತಿದ್ದರು. ಯಾವಾಗ ಅವರ ಮಾತು ಪೂರ್ಣವಾಯಿತೋ ಆವಾಗ ಮಮ್ಮಾರವರು ಅವರಿಗೆ ಮಗು ಮಗು ಎಂದು ಹೇಳುತ್ತಾ ಅವರೊಂದಿಗೆ ಪ್ರೀತಿಯಿಂದ ಮಾತನಾಡಿದರು. ಆಗ ಅವರು ಒಮ್ಮೆಲೆ ಶಾಂತವಾದರು ಮತ್ತು ಶಾಂತವಾಗಿ ಹೊರಟು ಹೋದರು. ಬಾಬಾರವರ ಮುರುಳಿಯು ಸ್ವಲ್ಪ ಜಟಿಲವಾಗಿರುತ್ತಿತ್ತು. ಅಂದರೆ ಸಾಮಾನ್ಯ ವ್ಯಕ್ತಿ ಅಥವಾ ಜಿಜ್ಞಾಸುಗಳು ಅಥವಾ ಹೊಸಬರು ಅದನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ, ಏಕೆಂದರೆ ಅದು ಗುಹ್ಯ ರಹಸ್ಯಗಳಿಂದ ತುಂಬಿರುತ್ತಿತ್ತು. ನಾನು ದೆಹಲಿಯಲ್ಲಿ ನೋಡಿದನು. ಮಮ್ಮ ರಾತ್ರಿಯಲ್ಲಿ ಬಾಬಾರವರ ಮುರುಳಿಯನ್ನು ಟೇಪ್ ಮುಖಾಂತರ ಕೇಳಿ ಚಿಂತನ ಮಂಥನ ಮಾಡಿ ಮೊದಲು ಆ ಮುರುಳಿಯನ್ನು ಸ್ವಯಂ ತಮ್ಮಲ್ಲಿ ಸಮಾವೇಶ ಮಾಡಿಕೊಂಡು ನಂತರ ಅದನ್ನು ಸರಳ ಮಾಡಿ ಮಕ್ಕಳಿಗೆ ಹೇಳುತ್ತಿದ್ದರು. ಮಮ್ಮಾರವರು ತಿಳಿಸುತ್ತಿರುವುದನ್ನು ಪ್ರತಿಯೊಬ್ಬ ವತ್ಸರೂ ಜ್ಞಾನ ಬಿಂದುಗಳು ನನಗಾಗಿ ಇದೆ, ಇದನ್ನು ನಾನು ಧಾರಣೆ ಮಾಡಿಕೊಳ್ಳಲೇಬೇಕಾಗಿದೆ ಎಂದು ತಿಳಿಯುತ್ತಿದ್ದರು. ಈ ರೀತಿಯಾಗಿ ಮಮ್ಮಾರವರ ವಾಣಿ ಸರಳ ಮತ್ತು ಸಹಜವಾಗಿ ಇರುತ್ತಿತ್ತು. ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದ ಗೌರವಾನ್ವಿತ ಶ್ರೀ BP ಸಿನ್ಹಾಜಿಯವರು ಆ ದಿನಗಳಲ್ಲಿ ಮಮ್ಮಾರವರನ್ನು ಭೇಟಿ ಮಾಡಲು ಬಂದಿದ್ದರು. ಮಮ್ಮ ಪ್ರತಿನಿತ್ಯ ಮಮ್ಮಾಗಿಯೇ ಇರುತ್ತಿದ್ದರು. ಪ್ರತಿಯೊಬ್ಬರ ಮಾತನ್ನು ಚೆನ್ನಾಗಿ ಕೇಳಿ ಅವರಿಗೆ ಸಮಾಧಾನ ಮಾಡುತ್ತಿದ್ದರು. ಮಮ್ಮಾರವರನ್ನು ನೋಡಿ ಸಿನ್ಹಾಜಿಯವರು ಅಲೌಕಿಕ ತಾಯಿಯ ಮಮತೆಯ ಅನುಭವ ಮಾಡುತ್ತಿದ್ದರು. ಅವರು ತಮ್ಮ ಅನುಭವದಲ್ಲಿ ಇವರು ನನ್ನ ಆತ್ಮಿಕ ತಾಯಿಯಾಗಿದ್ದಾರೆ, ದೇವಿಯಾಗಿದ್ದಾರೆ, ಶಕ್ತಿಯಾಗಿದ್ದಾರೆ ಎಂದು ವ್ಯಕ್ತಪಡಿಸಿದರು. ಅವರು ಮಮ್ಮಾರವರ ಸಮ್ಮುಖದಲ್ಲಿ ಯಾವುದೇ ವಾದ ವಿವಾದ ಮಾಡಲಿಲ್ಲ. ಬಹಳ ಪ್ರೀತಿಯಿಂದ ಭೇಟಿ ಮಾಡಿದರು ಮತ್ತು ಮಮ್ಮಾರವರ ಮಾತುಗಳನ್ನು ಕೇಳಿ ಆನಂದಿತರಾಗುತ್ತಿದ್ದರು. ಮಮ್ಮಾರವರೊಂದಿಗೆ ಯಾರೇ ಹೊರಗಿನವರು ಭೇಟಿಯಾಗುತ್ತಿದ್ದರೂ ಅವರಿಂದ ಬಹಳ ಒಳ್ಳೆಯ ಪ್ರಭಾವ ಪಡೆದು ಹೋಗುತ್ತಿದ್ದರು. ಮಮ್ಮಾರವರನ್ನು ನೋಡಿ ಯಾರಿಗೂ ಯಾವುದೇ ಮಾತಿನ ಸಂಶಯ, ಭ್ರಮೆ ಇತ್ಯಾದಿಗಳು ಬರುತ್ತಿರಲಿಲ್ಲ. ಪ್ರತಿಯೊಬ್ಬರೂ ಅವರನ್ನು ನೋಡಿ ತಮ್ಮತನ ಹಾಗೂ ಆತ್ಮಿಕ ಪ್ರೇಮದ ಅನುಭವ ಮಾಡುತ್ತಿದ್ದರು. ನೋಡಿ, ಮಮ್ಮಾರವರು ಯಾರೇ ಹೊರಗಿನವರು ಬರಲಿ, ಪ್ರತಿಯೊಬ್ಬರು ಅವರನ್ನು ನೋಡಿದಾಗ ಅವರಲ್ಲಿ ತಮ್ಮತನ ಮತ್ತು ಆತ್ಮಿಕ ಪ್ರೇಮದ ಅನುಭವ ಮಾಡುತ್ತಿದ್ದರು ಅಂತ ಭಾಯಿಜಿಯವರಲ್ಲಿ ತಿಳಿಸ್ತಾ ಇದ್ದಾರೆ. ಮಮ್ಮಾರವರಲ್ಲಿ ಸ್ವಪುರುಷಾರ್ಥ ಬಹಳ ಇತ್ತು. ಮೊದಲ ಬಾರಿ ಮಧುಬನಿಗೆ ಬಂದಿದ್ದಾಗ ಆ ಸಮಯದಲ್ಲಿ ಪಾತ್ರೆಗಳನ್ನು ಕೆಲಸದವರು ತೊಳೆಯುತ್ತಿರಲಿಲ್ಲ, ನಾವೇ ಎಲ್ಲ ಕೆಲಸ ಮಾಡುತ್ತಿದ್ದೆವು. ಆ ಸಮಯದಲ್ಲಿ ಮಮ್ಮಾರವರು ನಮ್ಮೆಲ್ಲರನ್ನು ಕುಳ್ಳಿರಿಸಿ ಹಪ್ಪಳ ಮಾಡುವುದನ್ನು ಕಲಿಸಿದರು. ಹಪ್ಪಳ ಮಾಡುವುದು ಬಹಳ ಕಠಿಣ ಕೆಲಸವಾಗಿರುತ್ತದೆಂದು ತಮಗೆ ತಿಳಿದಿದೆ. ನಮಗೆ ಮಮ್ಮಾರವರ ಜೊತೆ ಹೆಚ್ಚು ಪ್ರವಾಸದ ಪಾತ್ರವಿತ್ತು. ದೆಹಲಿಯಲ್ಲಂತೂ ಮಮ್ಮ ಎಲ್ಲಿ ಹೋಗಬೇಕಾಗಿತ್ತೋ ಅಲ್ಲಿಗೆ ಕಾರಿನಲ್ಲಿ ಹೊರಟು ಹೋಗುತ್ತಿದ್ದರು ಮತ್ತು ನಾನು ನನ್ನ ಸೈಕಲ್ನಿಂದ ಅಲ್ಲಿಗೆ ತಲುಪುತ್ತಿದ್ದೆ. ನೀವು ಈಗ ತಾನೇ ಅಲ್ಲಿ ಇದ್ದೀರಿ, ಈಗ ಇಲ್ಲಿ ತಲುಪಿಬಿಟ್ಟಿದ್ದೀರಿ ಎಂದು ಮಮ್ಮ ಆಶ್ಚರ್ಯಪಡುತ್ತಿದ್ದರು. ಈ ರೀತಿಯಾಗಿ ನಾನು ಪ್ರಾರಂಭದಿಂದಲೇ ಮಮ್ಮಾರವರಿಗೆ ಬಹಳ ಸಮೀಪ ಇದ್ದೆ. ಯಾವಾಗ ನಾನು ಮಮ್ಮಾರವರ ಜೊತೆ ಸೇವೆಗಾಗಿ ಹೋಗುತ್ತಿದ್ದೆನೋ ಆಗ ಕ್ಲಾಸ್ನಲ್ಲಿ ಕ್ಯಾಸೆಟ್ ಹಾಕುವ ವಿಶೇಷ ಸೇವೆ ನನಗೆ ಇರುತ್ತಿತ್ತು. ನಾನು ಬಾಬಾರವರ ಮುರಳಿಯನ್ನು ಎಲ್ಲರಿಗೂ ಕೇಳಿಸುತ್ತಿದ್ದೆ. ಖಾಲಿ ಕ್ಯಾಸೆಟನ್ನು ಆಬುಗೆ ಕಳಿಸಿಕೊಡುತ್ತಿದ್ದೆ ಮತ್ತು ಮುರಳಿಯ ಕ್ಯಾಸೆಟನ್ನು ಹಾಕುತ್ತಿದ್ದೆ. ಆ ಸಮಯದಲ್ಲಿ ಮಮ್ಮಾರವರು ಸಹ ಮುರಳಿಯನ್ನು ಕೇಳುತ್ತಿದ್ದರು. ನಾನು ಮಮ್ಮಾರವರ ವೈಯಕ್ತಿಕ ಜೀವನವನ್ನು ಅಭಿನಲ್ಲೂ ನೋಡಿದೆ ಮತ್ತು ಪ್ರವಾಸದಲ್ಲಿಯೂ ನೋಡಿದೆ. ಮಮ್ಮಾರವರ ಸ್ವಪುರುಷಾರ್ಥ ಬಹಳ ಇತ್ತು. ನಾನು ಮಮ್ಮಾರವರಲ್ಲಿ ಸದಾ ಇದನ್ನೇ ನೋಡುತ್ತಿದ್ದೆ. ಅವರು ಹೆಚ್ಚು ಲೌಕಿಕತೆ ಅಂದರೆ ಬಹಿರ್ಮುಖತೆಯಲ್ಲಿ ಹೋಗುತ್ತಿರಲಿಲ್ಲ.
ಇಲ್ಲಿನ ಮಾತುಗಳು ಅಂದರೆ ಜ್ಞಾನ, ಯೋಗ, ಧಾರಣೆ, ಪುರುಷಾರ್ಥದ ವಿನ ಬೇರೆ ಯಾವುದೇ ಮಾತನ್ನು ಅವರು ಎಂದಿಗೂ ಮೊಮ್ಮವರ ಬಾಯಿಯಿಂದ ಕೇಳಲೇ ಇಲ್ಲ. ಪ್ರಾರಂಭದಲ್ಲಿ ಈ ಪದ್ಧತಿ ಇತ್ತು. ಯಾರಾದರೂ ಏನಾದರೂ ಮಾತನಾಡಬೇಕಾಗಿದ್ದರೆ ಅವರು ಆ ದಿನದ ಮುರುಳಿಯ ಪಾಯಿಂಟ್ಸ್ನಿಂದಲೇ ಪ್ರಾರಂಭಿಸಬೇಕು ಮತ್ತು ಸಮಾಪ್ತಿಯನ್ನು ಸಹ ಮುರುಳಿಯ ಪಾಯಿಂಟ್ಸ್ನಿಂದಲೇ ಮಾಡಬೇಕಾಗಿತ್ತು. ಬಾಬಾರವರಾಗಲಿ ಅಥವಾ ಮಮ್ಮಾರವರಾಗಲಿ ಯಾರಿಗಾದರೂ ಪತ್ರ ಬರೆದರೂ ಸಹ ಆ ಪತ್ರದ ಪ್ರಾರಂಭ ಮತ್ತು ಅಂತ್ಯದಲ್ಲಿ ಆ ದಿನದ ಜ್ಞಾನ ಮುರುಳಿಯ ಪಾಯಿಂಟ್ಸ್ ಅಥವಾ ಧಾರಣೆ ಪಾಯಿಂಟ್ಸ್ ಅಥವಾ ಯೋಗದ ಪಾಯಿಂಟ್ಸ್ ಬರೆಯುತ್ತಿದ್ದರು. ಮಮ್ಮ ಸೆಂಟರ್ನಲ್ಲಿಯೂ ಸಹ ಬಾಬಾರವರ ಮುರುಳಿಯನ್ನು ಹೇಳುವುದಕ್ಕೆ ಮೊದಲು 10 ನಿಮಿಷ ಆ ಮುರುಳಿಯ ಸಾರವನ್ನು ತಿಳಿಸುತ್ತಿದ್ದರು. ಇದರಿಂದಾಗಿ ಬಾಬಾರವರ ಮುರುಳಿಯನ್ನು ತಿಳಿದುಕೊಳ್ಳುವುದರಲ್ಲಿ ಎಲ್ಲರಿಗೂ ಬಹಳ ಸಹಜವಾಗುತ್ತಿತ್ತು. ಮಮ್ಮ ಕ್ಲಾಸ್ ಮಾಡುತ್ತಿದ್ದಾಗ 1 ಗಂಟೆ ಅಥವಾ 2 ಗಂಟೆಯಾದರೂ ಆ ಸಮಯದಲ್ಲಿ ಎಷ್ಟೊಂದು ಶಾಂತಿ ಇರುತ್ತಿತ್ತೆಂದರೆ ಸೂಜಿ ಕೆಳಗೆ ಬಿದ್ದರೂ ಸಹ ಅದರ ಶಬ್ದ ಕೇಳಿಸುತ್ತಿತ್ತು. ಕ್ಲಾಸ್ನ ಮಧ್ಯದಲ್ಲಿ ಯಾರಾದರೂ ಎದ್ದು ಹೊರಗೆ ಹೋಗುವುದು ಅಸಂಭವವಾಗಿತ್ತು. ಮಮ್ಮಾರವರಲ್ಲಿ ಬಹಳ ಮಧುರತೆ ಇತ್ತು. ಅವರ ಮಾತು ಸಹ ಬಹಳ ಮಧುರವಾಗಿತ್ತು ಮತ್ತು ಕಡಿಮೆ ಶಬ್ದದಿಂದ ಕೂಡಿರುತ್ತಿತ್ತು. ಎಷ್ಟು ಅವಶ್ಯಕವೋ ಅಷ್ಟನ್ನೇ ಮಾತನಾಡುತ್ತಿದ್ದರು. ಒಂದು ಶಬ್ದವೂ ಸಹ ಹೆಚ್ಚು ಇರುತ್ತಿರಲಿಲ್ಲವೆಂದು ಹೇಳುತ್ತಿದ್ದರು. ಮಮ್ಮಾರವರಲ್ಲಿ ಇದು ಒಂದು ವಿಶೇಷತೆ ಇತ್ತು. ಅವರು ಎಂದಿಗೂ ಯಾರಿಗೂ ಸಮಯ ಕೊಟ್ಟು ಭೇಟಿಯಾಗುತ್ತಿರಲಿಲ್ಲ. ಯಾವ ಮಕ್ಕಳು ಯಾವಾಗ ಬೇಕಾದರೂ ಯಾವುದೇ ಸ್ಥಿತಿಯಲ್ಲಿ ಬೇಕಾದರೂ ಅವರನ್ನು ಭೇಟಿ ಮಾಡಬಹುದಾಗಿತ್ತು. ಮಮ್ಮಾರವರ ಆ ರೀತಿಯ ವ್ಯವಹಾರ ಮತ್ತು ಪಾತ್ರವೆಂದಾದರೂ ಹೇಳಿ ಅದು ಅಸಾಧಾರಣವಾಗಿತ್ತು. ನಾನು ನೋಡಿದೆ. ಎಲ್ಲರೂ ಬಹಳ ನಗುತ್ತಿದ್ದರು, ರಮಣೀಕತೆಯಲ್ಲಿ ಬರುತ್ತಿದ್ದರು. ಆದರೆ ಮಮ್ಮ ಎಂದಿಗೂ ಹಾಗಿರಲಿಲ್ಲ. ಮಮ್ಮಾರವರು ಸಹ ನಗುತ್ತಿದ್ದರು, ಆದರೆ ಯಾರಿಗೂ ಸಹ ತಿಳಿಯುತ್ತಿರಲಿಲ್ಲ. ಶಬ್ದರಹಿತವಾದ ನಗು ಇರುತ್ತಿತ್ತು. ಅದು ಮಧುರ ಮುಗುಳ್ನಗೆ ಆಗಿರುತ್ತಿತ್ತು. ಜ್ಞಾನ, ಧ್ಯಾನ, ಯೋಗದ ಹೊರತು ಬೇರೆ ಯಾವುದರಲ್ಲಿಯೂ ಆಸಕ್ತಿ ಇರುತ್ತಿರಲಿಲ್ಲ. ಅನ್ಯರು ಬಾಬಾರವರ ಜೊತೆ ಆಟ ಆಡುವುದು, ರಾಜ್ ಮಾಡುವುದು ಇತ್ಯಾದಿ ಮಾಡುತ್ತಿದ್ದರು, ಆದರೆ ಮಮ್ಮ ಮಾಡುತ್ತಿರಲಿಲ್ಲ. ಇದರ ಅರ್ಥ ಮಮ್ಮ ಪ್ರತಿಯೊಂದು ಮಾತಿನಿಂದ ಭಿನ್ನರಾಗಿ ಬೇರೆಯಾಗಿ ಇರುತ್ತಿದ್ದರೆಂದು ಅರ್ಥವಲ್ಲ. ಮಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಅಂದರೆ ಪಿಕ್ನಿಕ್ ಮಾಡುವುದು, ಸುತ್ತಾಡುವುದು, ಆಟೋಟದಲ್ಲಿ ಭಾಗವಹಿಸುವುದನ್ನು ಮಾಡುತ್ತಿದ್ದರು, ಆದರೆ ತಮ್ಮ ಪುರುಷಾರ್ಥದಲ್ಲಿ ಮಗ್ನರಾಗಿರುತ್ತಿದ್ದರು. ಈ ಎಲ್ಲ ಕ್ರಿಯೆಕಲಾಪಗಳನ್ನು ಸಾಕ್ಷಿಯಾಗಿ ನೋಡುತ್ತಿದ್ದರು. ಈ ರೀತಿಯಾಗಿ ಮಮ್ಮಾರವರ ಸ್ವಪುರುಷಾರ್ಥ ಬಹಳ ತೀವ್ರವಾಗಿರುತ್ತಿತ್ತು. ಮಮ್ಮಾರವರು ಎಂದಿಗೂ ತಮ್ಮ ಪುರುಷಾರ್ಥವನ್ನು ಸಡಿಲಗೊಳ್ಳಲು ಬಿಡುತ್ತಿರಲಿಲ್ಲ. ಮಮ್ಮಾರವರು ನೋಡುವ ವಿಧಾನವೇ ವಿಚಿತ್ರವಾಗಿತ್ತು. ಹೇಗೆ ಬಾಬಾ ನಮ್ಮನ್ನು ನೋಡುತ್ತಾರೆ ಮತ್ತು ಅವರನ್ನು ನೋಡುತ್ತಿದ್ದಂತೆ ನಾವು ಎಲ್ಲವನ್ನೂ ಮರೆತು ಒಂದು ಅತೀಂದ್ರಿಯ ಅನುಭವದಲ್ಲಿ ಹೇಗೆ ಹೊರಟು ಹೋಗುತ್ತೇವೋ ಅದೇ ರೀತಿಯಲ್ಲಿ ಮಮ್ಮಾರವರ ದೃಷ್ಟಿ, ಮಮ್ಮಾರವರ ಮುಖ ಎಷ್ಟು ಆತ್ಮೀಯವಾಗಿರುತ್ತಿತ್ತು ಎಂದರೆ ಸಮ್ಮುಖದಲ್ಲಿ ಇರುವಂಥವರು ಕೂಡ ತಮ್ಮನ್ನು ಈ ಪ್ರಪಂಚದಿಂದ ಭಿನ್ನರಾಗಿರುವಂತೆ ಅನುಭವ ಮಾಡುತ್ತಿದ್ದರು. ಮಮ್ಮ ಇರಬಹುದು ಅಥವಾ ಬಾಬಾ ಇರಬಹುದು, ಇಬ್ಬರಲ್ಲಿ ಯಾರೇ ನಮಗೆ ಯೋಗ ಮಾಡಿಸುತ್ತಿದ್ದರೂ ನಾವು ಇಲ್ಲಿ ಇರುತ್ತಿರಲಿಲ್ಲ. ಎಲ್ಲೋ ದೂರ ಹೊರಟು ಹೋಗುತ್ತಿದ್ದೆವು, ಅನುಭವದಲ್ಲಿ ಮುಳುಗಿ ಹೋಗುತ್ತಿದ್ದೆವು. ಆ ಸಮಯದಲ್ಲಿ ನಾವು ಪರಂಧಾಮದಲ್ಲಿ ಇದ್ದೇವೆಂದು ನಮಗೆ ಪ್ರತ್ಯಕ್ಷವಾಗಿ ಅನುಭವವಾಗುತ್ತಿತ್ತು. 4-5 ಗಂಟೆಗಳವರೆಗೂ ಸಹ ನಾವೆಲ್ಲರೂ ಮತ್ತು ಮಮ್ಮ ಬಾಬಾರವರು ಒಂದೇ ಸ್ಥಿತಿಯಲ್ಲಿ ಕುಳಿತು ಯೋಗಸ್ಥರಾಗಿರುತ್ತಿದ್ದೆವು. ಶರೀರವು ಸ್ವಲ್ಪವೂ ಅಲುಗಾಡುತ್ತಿರಲಿಲ್ಲ. ನೋಡಿ, ಬಾಬಾರವರು ಮಮ್ಮಾರವರು ಯಾವ ರೀತಿ ಯೋಗ ಮಾಡಿಸ್ತಿದ್ರಂದರೆ 4-5 ಗಂಟೆವರೆಗೂ ಅವರಿಗೆ ಶರೀರ ಕೂಡ ಅಲುಗಾಡ್ತಾನೆ ಇರಲಿಲ್ಲ, ಪರಂಧಾಮದಲ್ಲೇ ಇರ್ತಾಯಿದ್ರು ಅಂತ ತಿಳಿಸ್ತಾ ಇದ್ದಾರೆ ನೋಡಿ. ಆ ಸಮಯದಲ್ಲಿ ಜಿಜ್ಞಾಸುಗಳಿಗೆ ಜ್ಞಾನವನ್ನು ನೇರವಾಗಿ ಹೇಳಲಾಗುತ್ತಿತ್ತು, ಸುತ್ತಿ ಬೆಳೆಸಿ ಹೇಳುತ್ತಿರಲಿಲ್ಲ. ಅದಕ್ಕೆ ತಕ್ಕ ಹಾಗೆ ಮಮ್ಮ ಸಹ ಸದಾ ಪರಮಾತ್ಮನ ಬಗ್ಗೆ, ಪರಮಾತ್ಮನ ಅವತರಣೆಯ ಬಗ್ಗೆ, ಆತ್ಮನ ಬಗ್ಗೆ, ಯೋಗದ ಬಗ್ಗೆ ಮತ್ತು ಕರ್ಮದ ಗುಹ್ಯ ಗತಿಯ ಬಗ್ಗೆ ನೇರವಾಗಿ ಜ್ಞಾನವನ್ನು ಹೇಳುತ್ತಿದ್ದರು. ಮುಖ್ಯವಾದ ಮಾತು ಪವಿತ್ರತೆ ಬಗ್ಗೆ ಇರುತ್ತಿತ್ತು. ಪವಿತ್ರತೆಯ ಮೇಲೆ ಬಹಳ ಒತ್ತು ಇರುತ್ತಿತ್ತು. 1954ರಲ್ಲಿ ನಾನು ಮಮ್ಮಾರವರನ್ನು ಆಬುವಿನಲ್ಲಿ ಕೋಟಾ ಹೌಸ್ನಲ್ಲಿ ಪ್ರಥಮ ಬಾರಿ ಭೇಟಿಯಾಗಿದ್ದೆ. ನನಗೆ ಜ್ಞಾನವು ದೆಹಲಿಯ ಕಮಲಾನಗರದಲ್ಲಿ 1953ರಲ್ಲಿ ಸಿಕ್ಕಿತು. ಇದು ಬಾಯಿಜಿಯವರಲ್ಲಿ ತಿಳಿಸ್ತಾ ಇದ್ದಾರೆ ತಮ್ಮ ಅನುಭವವನ್ನು. ಪ್ರಾರಂಭದಲ್ಲಿ ಯಾರೆಲ್ಲ ಮಮ್ಮ ಬಾಬಾರವರೊಂದಿಗೆ ಮಿಲನ ಮಾಡಲು ಬರುತ್ತಿದ್ದರೋ ಅವರನ್ನು ಮಡಿಲಿನಲ್ಲಿ ತೆಗೆದುಕೊಳ್ಳಲಾಗುತ್ತಿತ್ತು. ಈ ಮಡಿಲಿನಲ್ಲಿ ತೆಗೆದುಕೊಳ್ಳುವುದಕ್ಕೆ 2 ಅರ್ಥಗಳಿವೆ. ಒಂದಾಗಿದೆ ಅವರನ್ನು ಮಗು ಎಂದು ತಿಳಿದು ದತ್ತು ತೆಗೆದುಕೊಳ್ಳುವುದು.
ಎರಡನೆಯದಾಗಿದೆ ಆ ಮಗುವಿನ ತಾಯಿ ತಂದೆಯಾಗಿ ಅವರಿಗೆ ತಮ್ಮ ಮಡಿಲಲ್ಲಿ ಆಶ್ರಯ ನೀಡುವುದಾಗಿದೆ. ಈ ರೀತಿಯಾಗಿ ಯಾವಾಗ ನಾನು ಮಮ್ಮಾರವರ ಮಡಿಲಲ್ಲಿ ಹೋದೆನೋ ಆಗ ನನಗೆ ಈ ರೀತಿ ಅನುಭವ ಆಯಿತು. ಮಮ್ಮಾರವರದು ಮೂಳೆ ಮಾಂಸದ ಶರೀರವೇ ಅಲ್ಲ, ನನಗೆ ಅವರ ಮಡಿಲು ಹತ್ತಿಯಂತೆ ಅನುಭವ ಆಯಿತು. ಅವರ ಮಡಿಲಲ್ಲಿ ಹೋಗುತ್ತಿದ್ದಂತೆ ನಾನು ಎಲ್ಲಿಗೆ ಯಾವ ಲೋಕದಲ್ಲಿ ಹೊರಟು ಹೋಗಿದ್ದೇನೆ ಎಂದು ಗೊತ್ತಾಗಲಿಲ್ಲ. ನನಗೆ ಅತ್ಯಂತ ಆನಂದ ಹಾಗೂ ಶಾಂತಿಯ ಅನುಭವ ಆಗಲಾರಂಭಿಸಿತು. ಬ್ರಹ್ಮಕುಮಾರ ಸಹೋದರರು ಈ ರೀತಿಯಾಗಿ ತಮ್ಮ ಅಲ್ಲಿ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಓಂ ಶಾಂತಿ.